ಯಾಕೆ ಕಂಡೀಷನ್? ಅವಾಗ ಬೇಕೋ ಬೇಡವೋ? ಈಗ ಬೇಡ ಅಂದವರು ನೀವು ಅದನ್ನ ಗಿವಿಟ್ ಪಾಲಿಸಿ ಮೂಲಕ ಕೊಟ್ಬಿಡಿ ಅಂತ ಕೇಳ್ತಿದ್ದಾರೆ. ಅವಾಗ ಕಾಕಾ ಪಾಟೀಲ್ಗೂ ಫ್ರೀ, ಮಾದೇವಪ್ಪಂಗೂ ಫ್ರೀ, ಜಮೀರ್ ಅಹಮದ್ಗೂ ಫ್ರೀ. ಈಗ ಯಾಕೆ ಕಂಡೀಷನ್? ಈಗ ಯಾಕೆ ಮನೆ ಮನೆಗೆ ಹೋಗಿ ಪರಿಷ್ಕರಣೆ? ಉದ್ದೇಶ ಏನು ಹೇಳಿ? ನಮ್ಮ ಆರ್ಥಿಕ ಸ್ಥಿತಿ ಕಂಗೆಟ್ಟಿದ್ದೀವಿ, ಕೊಡೋಕ್ಕಾಗ್ತಾ ಇಲ್ಲ ಅಂತ ಹೇಳಿ. ಮತ್ತೆ ನಮಗೆ ಸರ್ಕಾರದ ಮೌನ ಅರ್ಥ ಆಗ್ತಿಲ್ಲ. ಗೃಹಲಕ್ಷ್ಮಿ CAG ಹೇಳಿದೆ, ನಕಲಿ ಖಾತೆಗಳಿಗೆ ಹಣ ಹೋಗಿದೆ, ಒಂದೇ ಖಾತೆಗೆ ಹಣ ಹೋಗಿದೆ, ಸತ್ತವರ ಹೆಸರಿಗೆ ಹಣ ಹೋಗಿದೆ. ಇದು CAG ಹೇಳ್ತಾ ಇದೆ. ತನಿಖೆಗೆ ಯಾಕೆ SIT ಮಾಡ್ತೀವಿ? ಯಾಕೆ FIR ಇವತ್ತವರೆಗೂ ದಾಖಲಿಸ್ಕೊಂಡಿಲ್ಲ? ಬಡವರ ಹೆಸರಿನಲ್ಲಿ ಲೂಟಿ ಮಾಡೋದನ್ನ ಕಾಂಗ್ರೆಸ್ ಪಾರ್ಟಿ ಸಮರ್ಥನೆ ಮಾಡ್ಕೊಳ್ತಾ ಯಾಕೆ ಇವತ್ತಿನವರೆಗೂ SIT ರಚನೆ ಮಾಡಿಲ್ಲ? ಮತ್ತು ಯಾಕಾಗಿ FIR ದಾಖಲಿಸಿಲ್ಲ? ವಿಧಾನ ಪರಿಷತ್ನಲ್ಲಿ ಚರ್ಚೆ ಆಯಿತು. ಗೃಹಲಕ್ಷ್ಮಿ ಯೋಜನೆಯ 5,000 ಕೋಟಿ ರೂಪಾಯಿ ಖಾತೆಗೆ ಜಮಾ ಆಗಿಲ್ಲ 2 ತಿಂಗಳು ಅಂತ ಆರಂಭದಲ್ಲಿ ಉಡಾಫೆ ಮಾತಾಡಿದ್ರು ಅವತ್ತಿನ ಸಚಿವರು. ಮಹೇಶ್ ತೆಂಗಿನಕಾಯಿ ಅವರು ದಾಖಲೆಗಳನ್ನ ತಂದಿಟ್ಟು ವಿಧಾನಸಭೆಯಲ್ಲಿ ಬಹಳ ದೀರ್ಘ ಚರ್ಚೆ ಆಯಿತು. ಸುರೇಶ್ ಕುಮಾರ್ ಅವರು ಹೈದರಾಲಿ ಲೆಕ್ಕದ ವಿವರವನ್ನ ಸದನದ ಮುಂದಿಟ್ಟು, ಹೈದರಾಲಿ ಹೇಗೆ ತನ್ನ ಸೈನಿಕರಿಗೆ ಸಂಬಳ ಕೊಡಬೇಕಾದ್ರೆ ದಿನ ಮುಂದೂಡ್ತಾ ತಿಂಗಳ ಸಂಬಳನೇ, ವರ್ಷದ ಕೊನೆಗೆ 1-2 ತಿಂಗಳ ಸಂಬಳವನ್ನೇ ಹೇಗೆ ಎಗರಿಸ್ತಾ ಇದ್ದ ಅನ್ನೋದನ್ನ ಹೇಳಿದ್ರು. ನೀವು ಅದೇ ರೀತಿ ಮಾಡಿದಿರಾ ಅಂತ ಹೇಳಿದ್ರು. ಎಲ್ಲೋಯ್ತು ಹಣ? ಆ ಹಣ ಎಲ್ಲೋಯ್ತು? ಇದ್ರ ತನಿಖೆಗೆ ಯಾಕೆ ಆದೇಶ ಮಾಡಿಲ್ಲ? ಈಗ CAG ವರದಿ ಮತ್ತು ಅವತ್ತು ಸರ್ಕಾರ ನಿರುತ್ತರವಾಗಿದ್ದನ್ನು ನೋಡಿದಾಗ ಯಾಕೋ ಒಂದು ದೊಡ್ಡ ಷಡ್ಯಂತ್ರನೇ ಮಾಡ್ದಂಗಿದೆ. ಬಡವರ ಹೆಸರಿನಲ್ಲೇ ಲೂಟಿ ಮಾಡಿರುವಂತ ಸಾಧ್ಯತೆಗಳಿದೆ. ಈಗ ED ಮತ್ತು CBI ವಾಲ್ಮೀಕಿ ಅಭಿವೃದ್ಧಿ ನಿಗಮದ ತನಿಖೆ ನಡೆಸ್ತಿರೋ ಸಂದರ್ಭದಲ್ಲಿ ಹೇಗೆ ಶೆಲ್ ಕಂಪನಿಗಳಿಗೆ, ಮುಂಬೈ ಬೇಸ್ಡ್ ಶೆಲ್ ಕಂಪನಿಗಳಿಗೆ ಹಣ ಟ್ರಾನ್ಸ್ಫರ್ ಮಾಡಿದ್ದಾರೆ ಅನ್ನೋದನ್ನ ವಿವರವಾಗಿ ವರದಿ ಮಾಡಿದೆ. ಅದನ್ನೆಲ್ಲ ನೋಡಿದಾಗ ಇದು ಕೂಡ ಅದೇ ರೀತಿಯ ಒಂದು ಅಕ್ರಮ ಆಗಿರಬಹುದು ಅನ್ನುವಂಥ ಅಕ್ರಮದ ವಾಸನೆ ಪಡಿತಾ ಇದೆ. ಇದಕ್ಕೆ ಸರ್ಕಾರ ತಕ್ಷಣ ಕೇಸ್ ದಾಖಲಿಸ್ಕೊಳ್ಬೇಕು. CAG ವರದಿ ಆಧಾರದಲ್ಲಿ ಕೇಸ್ ದಾಖಲಿಸ್ಕೊಳ್ಬೇಕು ಮತ್ತು ವಿಶೇಷ ತನಿಖೆಗೆ ಒಂದು ತಂಡವನ್ನ ನಿಯುಕ್ತಿ ಮಾಡಬೇಕು ಅಂತ ಆಗ್ರಹಿಸಿದೆ. 6,000ಕ್ಕೂ ಹೆಚ್ಚು ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರ 125, 6,000ಕ್ಕೂ ಹೆಚ್ಚು ಮತಗಳು ಅವ್ರ ಲೆಕ್ಕದಲ್ಲಿ ಶಿಫ್ಟೆಡ್, 8,000ಕ್ಕೂ ಹೆಚ್ಚು ಮತಗಳು ಡಿಲೀಟೆಡ್. ಅದರಲ್ಲಿ 981 ಮತಗಳನ್ನು ಮಾತ್ರ ವೆಬ್ಸೈಟ್ ಅಲ್ಲಿ ತೋರಿಸಿದ್ದಾರೆ, ಉಳಿದಿದ್ದನ್ನು ತೋರಿಸಿಲ್ಲ. ಇನ್ನು ಕೆಲವೊಂದು ನಮ್ಗೆ ಅನುಮಾನ ಇರೋದು, ಇವು ಯಾವುದನ್ನು ಮ್ಯಾಪಿಂಗ್ ಮಾಡಿದಾರೋ ಆ ಮ್ಯಾಪಿಂಗ್ ನಲ್ಲಿ ಏಜ್ ಗ್ಯಾಪ್ಗಳು ಕಂಡು ಬರ್ತಾ ಇದೆ. ಇದೆಲ್ಲ ಯಾರು ತಪ್ಪು? BLOಗಳು ತಪ್ಪು. ಅವ್ರು ಗಮನಿಸಬೇಕಾದ್ರೆ BLOಗಳು ಯಾರ ಅಂಡರ್ ಇದ್ದಾರೆ? ರಾಜ್ಯ ಸರ್ಕಾರದ ಅಂಡರ್ ಇದ್ದಾರೆ. ಇಲ್ಲಿಯ ರಾಜ್ಯ ಸರ್ಕಾರದ ಅಂಡರ್ ಇರ್ತಕ್ಕಂಥವ್ರು BLOಗಳು. ಅವರಿಗೆ ಮೇಲಿಂದ ಒತ್ತಡ ಹೇರಿರೋದಕ್ಕೆ ಪರಿಣಾಮ ಆ ಒತ್ತಡಕ್ಕೆ ಮಣಿದು ಅವರು ಮ್ಯಾಪಿಂಗ್ ಅನ್ನ ಸರಿಯಾದ ರೀತಿಯಲ್ಲಿ ಮಾಡಿಲ್ಲ ಅಂತಕ್ಕಂಥದ್ದು ಕೂಡ ಕಂಪ್ಲೇಂಟ್ ಇದೆ. ಈಗ C ಫಾರಂ ಅನ್ನ ಭರ್ತಿ ಮಾಡಬೇಕಾದ್ರೆ ಅದರಲ್ಲಿ ಈ ಲೋಪದೋಷಗಳಾಗದಂತೆ ಎಚ್ಚರ ವಹಿಸ್ತಾರೆ ಅಷ್ಟೇ ನಾನು ಆಗ್ರಹಿಸ್ತೇನೆ. ಪ್ರಾಮಾಣಿಕವಾಗಿ ಆಗಬೇಕು, ಪಾರದರ್ಶಕವಾಗಿ ಆಗಬೇಕು, ಶುದ್ಧವಾದ ಮತಗಳು ಉಳಿಬೇಕು. ನಕಲಿ ಮತಗಳು ಯಾರ ಒತ್ತಡಕ್ಕೂ ಮಣಿಯದಲ್ಲೇ ಅದು ಕಿತ್ತಾಕ್ಬೇಕು.